ದೀಪಾವಳಿ ಹಬ್ಬಕ್ಕೆ ಖರೀದಿ ಜೋರಾಗೇ ಇದೆ. ಮಾರುಕಟ್ಟೆಯಲ್ಲಿ ಜನವೋ ಜನ. ಯಾಕಂತ ಹೇಳಿದ್ರೆ ದೀಪಾವಳಿ ಹಬ್ಬಕ್ಕೆ ಖರೀದಿಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾರುಕಟ್ಟೆಯಲ್ಲಿ ಜನಸಾಗರವೇ ಇದೆ. 2 ಕಿಲೋಮೀಟರ್ ಸಾಲುಗಟ್ಟಿ ನಿಂತ ವಾಹನಗಳು ದೀಪಾವಳಿ ಹಬ್ಬಕ್ಕೆ ಖರೀದಿಯನ್ನ ಮಾಡೋದಕ್ಕೆ ಅಂತ ಮಾರುಕಟ್ಟೆಯಲ್ಲಿ ಜನವೋ ಜನ. 2 ಕಿಲೋಮೀಟರ್ ಸಾಲುಗಟ್ಟಿ ನಿಂತಿರುವ ಒಂದು ವಾಹನಗಳ ಒಂದು ಸಾಲು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ಶಾಪಿಂಗ್ ಅನ್ನ ಮಾಡ್ತಾ ಇದ್ದಾರೆ, ದೀಪಾವಳಿಗೆ ಬೇಕಾಗುವಂತಹ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಹಾಗೆ ಟ್ರಾಫಿಕ್ ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ವೀಕೆಂಡ್ ಇದ್ದಂತಹ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಜನವೋ ಜನ. ದೀಪಾವಳಿ ಹಬ್ಬಕ್ಕೆ ಖರೀದಿ ಬಹಳ ಜೋರಾಗೇ ಇದೆ. ಮಾರುಕಟ್ಟೆಯಲ್ಲಿ ಜನ ಹೆಚ್ಚಾಗೇ ಇದ್ದಾರೆ. ವಾಹನಗಳೆಲ್ಲವೂ 2 ಕಿಲೋಮೀಟರ್ ಸಾಲುಗಟ್ಟಿ ನಿಂತಿವೆ. ಹಾಗೆ ಟ್ರಾಫಿಕ್ ಕೂಡ ಅಲ್ಲಿ ಉಂಟಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಅಷ್ಟೊಂದು ಜನ ಇಲ್ಲಿ ಬರ್ತಾ ಇದ್ದಾರೆ ಖರೀದಿಯನ್ನ ಮಾಡೋದಕ್ಕೆ, ಹಬ್ಬಕ್ಕೆ ಬೇಕಾಗುವಂತಹ ವಸ್ತುಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ತುಂಬಾ ಜನ ಅಲ್ಲಿ ಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಟ್ರಾಫಿಕ್ ನಲ್ಲಿ ವಾಹನ ಸವಾರರು ಒಂದು ಪರದಾಟವನ್ನ ಮಾಡುವಂತಹ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿದೆ. ವೀಕೆಂಡ್ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಜನ ಜಾಸ್ತಿಯಾಗೇ ಇದೆ. ದೀಪಾವಳಿ ಒಂದ್ ಕಡೆ, ಹಾಗೆ ವೀಕೆಂಡ್ ಕೂಡ ಇದೆ. ಇದೆರಡರ ಒಂದು ನಿಟ್ಟಿನಲ್ಲಿ ಮಾರುಕಟ್ಟೆಯಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. 2 ಕಿಲೋಮೀಟರ್ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು, ಹಾಗೆ ವಾಹನ ಸವಾರರು ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ಬಿಟ್ಟಿದೆ. ಮಾರುಕಟ್ಟೆಯಲ್ಲಿ ಭರ್ಜರಿಯಾಗಿ ಶಾಪಿಂಗ್ ಅನ್ನ ಮಾಡ್ತಾ ಇದ್ದಾರೆ. ದೀಪಾವಳಿ ಹಬ್ಬಕ್ಕೆ ಅಂತ ಖರೀದಿ ಜೋರಾಗಿ ಇರುವಂತಹ ಹಿನ್ನೆಲೆಯಲ್ಲಿ ವಾಹನಗಳು 2 ಕಿಲೋಮೀಟರ್ ವರೆಗೆ ಕೂಡ ಸಾಲುಗಟ್ಟಿ ನಿಂತಿವಂತೆ. ಟ್ರಾಫಿಕ್ ನಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಒಂದು ಕಡೆಯಿಂದ ವೀಕೆಂಡ್ ಇದೆ, ಇನ್ನೊಂದು ಕಡೆ ದೀಪಾವಳಿ ಹಬ್ಬ ಇದೆ. ಅದಕ್ಕೋಸ್ಕರ ಖರೀದಿ ಜೋರಾಗೇ ಇದೆ ಅಂತಾನೆ ಹೇಳ್ಬೋದು. ಅದರಿಂದ ತುಂಬಾ ಜನ ಅಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ. ಹಬ್ಬ ಬಂತಂದ್ರೆ ಸಾಕು ಜನ ಮುಗಿಬಿದ್ದು ಖರೀದಿಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲೀಗ ದೀಪಾವಳಿ ಕೂಡ ಇದೆ, ವೀಕೆಂಡ್ ಕೂಡ ಇದೆ, ರಜೆಗಳು ಕೂಡ ಇರೋ ಕಾರಣ ಇಷ್ಟೊಂದು ಜನ ಇಲ್ಲಿ ಸೇರಿರುವಂತದ್ದು. ಹಾಗೆ ಗಮನಿಸ್ತಾ ಇರಬಹುದು ನೀವು ದೃಶ್ಯಗಳಲ್ಲಿ ಎಷ್ಟು ಜನ ಸೇರಿದ್ದಾರೆ. ಶಾಪಿಂಗ್ ನಲ್ಲಿ ಎಲ್ಲರೂ ಕೂಡ ನಿರತರಾಗಿರುವಂತದ್ದನ್ನ ಗಮನಿಸ್ತಾ ಇರಬಹುದು. ಅದಷ್ಟೇ ಅಲ್ಲ, ವಾಹನಗಳು ಕೂಡ ಒಂದು 2 ಕಿಲೋಮೀಟರ್ ವರೆಗೆ ಕೂಡ ಸಾಲುಗಟ್ಟಿ ನಿಂತಿವೆ. ಹೂ ತಗೊಳ್ಳುವಂಥದ್ದು, ತರಕಾರಿ ತಗೊಳ್ಳುವಂಥದ್ದು, ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳಾಗಿರ್ಬೋದು, ಎಲ್ಲವನ್ನ ಕೂಡ ಭರ್ಜರಿಯಾಗಿ ಖರೀದಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಟ್ರಾಫಿಕ್ ನಲ್ಲಿ ಕೂಡ ವಾಹನ ಸವಾರರು ಸಿಕ್ಕಾಕೊಂಡು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಮಾರುಕಟ್ಟೆಯ ಒಂದು ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರಬಹುದು. ಖರೀದಿ ಜೋರಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ರೆ ನೋಡಿ, ಎಷ್ಟೊಂದು ಜನ ಇದ್ದಾರೆ. ಯಾವುದೋ ಹಬ್ಬ ನಡೀತಾ ಇದೆ ಅನ್ಸ್ತದೆ, ಆ ರೀತಿಯಾಗಿ ಜನಸಾಗರವೇ ಇಲ್ಲಿ ಇದೆ. ಹೂ ಹಣ್ಣು ಆಗಿರ್ಬೋದು, ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳಾಗಿರ್ಬೋದು, ಎಲ್ಲಾ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಅಂತ ಜನಸಾಗರವೇ ಇಲ್ಲಿ ಹರಿದು ಬರ್ತಾ ಇದೆ. ಖರೀದಿ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ವೀಕೆಂಡ್ ಇದೆ, ಇನ್ನೊಂದ್ ಕಡೆ ದೀಪಾವಳಿ ಇದೆ. ಇದೆಲ್ಲವನ್ನ ಒಟ್ಟಿಗೆ ಸೇರಿಸ್ಬಿಟ್ಟು ಇವರು ಖರೀದಿಯನ್ನ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲ, ಒಂದು ವಾಹನಗಳು ಕೂಡ 2 ಕಿಲೋಮೀಟರ್ ವರೆಗೆ ಸಾಲುಗಟ್ಟಿ ನಿಂತಿವೆ. ಮಾರುಕಟ್ಟೆಯಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಖರೀದಿ ಜೋರಾಗೇ ಇದೆ. ಎಲ್ಲರೂ ಕೂಡ ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳಾಗಿರ್ಬೋದು, ದೀಪಾವಳಿಗೆ ಬೇಕಾಗುವಂತಹ ಸಾಮಗ್ರಿಗಳಾಗಿರ್ಬೋದು, ಮನೆಗೆ ಬೇಕಾಗುವಂತಹ ವಸ್ತುಗಳು ಎಲ್ಲವನ್ನ ಕೂಡ ಖರೀದಿ ಮಾಡೋದಕ್ಕೆ ಅಂತ ಜನ ಅಂತ ಹೇಳ್ಬೋದು. ಸಾಕಷ್ಟು ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಮಾರುಕಟ್ಟೆಗೆ, ಇಲ್ಲಿಂದ ಖರೀದಿ ಮಾಡ್ಕೊಂಡು ಹೋಗೋದಕ್ಕೆ ಅಂತ. ಕೆಲವರು ವಾಹನಗಳೆಲ್ಲ ಬರ್ತಾ ಇರ್ತಾರೆ. ಸೊ ಅದರಿಂದಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಟ್ರಾಫಿಕ್ ಜಾಮ್ ನಿಂದಾಗಿ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಷ್ಟೇ ಅಲ್ಲ, ಅಲ್ಲಿ ವಾಹನಗಳು ಒಂದು 2 ಕಿಲೋಮೀಟರ್ ವರೆಗೆ ಕೂಡ ನಿಂತು ಬಿಟ್ಟಿವೆ. ಅಷ್ಟೊಂದು ರಶ್ ಇದೆ ಅಲ್ಲಿ ಮಾರುಕಟ್ಟೆಯಲ್ಲಿ. ಅದರಿಂದಾಗಿ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ಶಾಪಿಂಗ್ ಮಾಡ್ತಾ ಇದ್ರೆ, ಖರೀದಿ ಎಷ್ಟೊಂದು ಜೋರಾಗಿದೆ ಅನ್ನುವಂಥದ್ದನ್ನ.
ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ಜನಸಾಗರ ಹರಿದು ಬರ್ತಾ ಇದೆ, ಖರೀದಿಯನ್ನ ಮಾಡ್ತಾ ಇದ್ದಾರೆ. ಖರೀದಿ ಅಂತೂ ಜೋರಾಗಿ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಆ ಒಂದು ದೀಪಾವಳಿಯ ಹಿನ್ನೆಲೆಯಲ್ಲಿ ಖರೀದಿಯನ್ನ ಮಾಡ್ತಾ ಇರುವಂತದ್ದು. ಹಬ್ಬಕ್ಕೆ ಎಲ್ಲ ವಸ್ತುಗಳು ಬೇಕಾಗತ್ತೆ, ಅದನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಮಾರುಕಟ್ಟೆಗೆ ಸಾಕಷ್ಟು ಜನ ಅಲ್ಲಿಗೆ ಬಂದಿರುವಂತದ್ದು. ಅದಷ್ಟೇ ಅಲ್ಲ, ವೀಕೆಂಡ್ ಕೂಡ ಇರೋ ಕಾರಣ ಜನರು ಜಾಸ್ತಿಯಾಗಿ ಅಲ್ಲಿಗೆ ಬಂದಿದ್ದಾರೆ. ಖರೀದಿಯ ಒಂದು ಜಾಸ್ತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಅವರು ಬಂದಿರುವಂತಹ ವಾಹನದಲ್ಲಿ ಬಂದಿರ್ತಾರೆ. ಸೊ ಟ್ರಾಫಿಕ್ ಜಾಮ್ ಕೂಡ ಜಾಸ್ತಿ ಆಗಿದೆ. ಅದರಿಂದ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಷ್ಟೇ ಅಲ್ಲ, ವಾಹನಗಳು ಕೂಡ 2 ಕಿಲೋಮೀಟರ್ ದೂರದವರೆಗೆ ಕೂಡ ನಿಂತು ಬಿಟ್ಟಿದೆ. ಅಂತ ಒಂದು ಪರಿಸ್ಥಿತಿ ಒಂದು ಮಾರುಕಟ್ಟೆಯಲ್ಲಿ ನಿರ್ಮಾಣವಾಗಿರುವಂತದ್ದನ್ನ ನೀವೀಗ ಗಮನಿಸ್ತಾ ಇರಬಹುದು.